ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಾಲದಲ್ಲಿ ರಕ್ಷಣಾ ಬಜೆಟ್ ಹೆಚ್ಚು ಮಾಡಿದಾಗ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ, ಆಧುನಿಕ ಕಾಲದಲ್ಲಿ ಯುದ್ಧ ನಡೆಯೋದಕ್ಕೆ ಚಾನ್ಸೇ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಯಾವಾಗ ಪಾಕಿಸ್ತಾನ ತನ್ನ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಎಲ್ರಿಗೂ ರಕ್ಷಣಾ ಉಪಕರಣಗಳ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಅದರಲ್ಲೂ ಭಾರತ ರಷ್ಯಾದಿಂದ ಖರೀದಿ ಮಾಡಿದ್ದ ಸುದರ್ಶನ ಚಕ್ರವಂತೂ ನಮ್ಮ ಭಾರತವನ್ನ ವಜ್ರದ ಕೋಟೆಯಂತೆ ಕಾಪಾಡಿದೆ. ಪಾಪಿ ಪಾಕಿಸ್ತಾನ ಹಾರಿಸಿದ ಒಂದೇ ಒಂದು ಮಿಸೈಲ್ ಭಾರತದೊಳಗೆ ಬೀಳದಂತೆ ಈ ವಾಯು ರಕ್ಷಣಾ ವ್ಯವಸ್ಥೆ ನೋಡಿಕೊಂಡಿದೆ. S-400 ಅನ್ನುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಸಾವಿರಾರು ಜನರ ಜೀವ ಉಳಿಸಿದೆ. ಈ ಸಂಘರ್ಷ ನಡೆದಾಗಲೇ ಒಂದು ದೇಶಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗಿದ್ದು. ಇದೀಗ ಖುಷಿ ಪಡುವ ವಿಚಾರ ಏನಪ್ಪಾ ಅಂದ್ರೆ, ನಮ್ಮದೇ ದೇಶದಲ್ಲೇ ನಮ್ಮ ದೇಶವೇ ನಿರ್ಮಾಣ ಮಾಡಿದ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ರೆಡಿ ಆಗಿದೆ. DRDO ಕುಶಾ ಹೆಸರಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಮಾಡಿದೆ. ಅಲ್ಲಿಗೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಆನೆ ಬಲ ಬಂದಿದೆ. ಒಂದ್ ಕಡೆ ಸುದರ್ಶನ ಚಕ್ರ ರಕ್ಷಾ ಕವಚವಾಗಿ ನಿಂತ್ಕೊಂಡ್ರೆ, ಮತ್ತೊಂದು ಕಡೆ ಕುಶಾ ವೀರನಂತೆ ನಿಂತು ಮಿಸೈಲ್ ಮಳೆಯನ್ನ ತಡೆದು ನಿಲ್ಲಿಸಲಿದ್ದಾನೆ. ಅಲ್ಲಿಗೆ ಪಾಪಿ ಪಾಕಿಸ್ತಾನ ಎಷ್ಟೇ ಡ್ರೋನ್ಗಳನ್ನ ಹಾರಿಸಿದ್ರೂ ಅದು ಆಕಾಶದಲ್ಲೇ ಪುಡಿ ಪುಡಿ ಆಗುತ್ತೆ. ಮತ್ತೊಂದು ಕಡೆ ಭಾರತ ರಕ್ಷಣಾ ಬಜೆಟ್ ಅನ್ನ ಕೂಡ ಹೆಚ್ಚು ಮಾಡ್ತಾ ಇದೆ. ಅದರಲ್ಲೂ ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಉಪಕರಣಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಭಾರತದಲ್ಲಿ ರೆಡಿಯಾದ ರಕ್ಷಣಾ ಉಪಕರಣಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಬಲಿಷ್ಠ ದೇಶಗಳೇ ಭಾರತದ ರಕ್ಷಣಾ ಉಪಕರಣಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಾ ಮುಂದು ಅಂತ ಮುಂದೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಭಾರತಕ್ಕೆ ಆರ್ಥಿಕ ಲಾಭ ಆಗೋದಕ್ಕೆ ಶುರುವಾಗಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಬರೋಬ್ಬರಿ 20,000 ಕೋಟಿ ಮೌಲ್ಯದ ರಕ್ಷಣಾ ಉಪಕರಣಗಳನ್ನ ಭಾರತ ಕಳೆದ ವರ್ಷದಲ್ಲಿ ರಫ್ತು ಮಾಡಿದೆ. ಅಷ್ಟಕ್ಕೂ ಏನಿದು ರಕ್ಷಣಾ ವಲಯದ ಕ್ರಾಂತಿ, ಭಾರತದ ಉಪಕರಣಗಳಿಗೆ ಯಾವ ರೀತಿ ಬೇಡಿಕೆ ಇದೆ, ಭಾರತದಲ್ಲಿ ನಿರ್ಮಾಣ ಮಾಡಿರುವ ಕುಶಾ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಶಕ್ತಿ ಸಾಮರ್ಥ್ಯಗಳೇನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಪಾಕಿಸ್ತಾನ ಡ್ರೋನ್ ದಾಳಿಯ ಸಂದರ್ಭದಲ್ಲಿ ರಷ್ಯಾದ S-400 ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತವನ್ನ ಅಕ್ಷರಶಃ ಸುದರ್ಶನ ಚಕ್ರದಂತೆ ಕಾಪಾಡಿತ್ತು. ಹೆಸರಿಗೆ ತಕ್ಕಂತೆ ಪಾಕಿಸ್ತಾನದ ಡ್ರೋನ್ಗಳನ್ನ ಆಕಾಶದಲ್ಲೇ ಕುಟ್ಟಿ ಪುಡಿ ಮಾಡಿತ್ತು. ಕೇವಲ S-400 ಮಾತ್ರವಲ್ಲ, ಭಾರತದ ಆಕಾಶ್ ಕೂಡ ಭಾರತವನ್ನ ರಕ್ಷಣೆ ಮಾಡಿತ್ತು. ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ಇರ್ತಿದ್ರೆ ಭಾರತದಲ್ಲಿ ಸಾವಿರಾರು ಜನ ಸಾವನ್ನಪ್ಪುತ್ತಿದ್ರು. ಇದೀಗ ಭಾರತವನ್ನ ರಕ್ಷಣೆ ಮಾಡೋದಕ್ಕೆ ಇಂಥದ್ದೇ ಮತ್ತೊಂದು ಅಸ್ತ್ರ ಬಂದಿದೆ. ಸ್ನೇಹಿತರೆ, ನೀವೆಲ್ಲ ಕುಶಾ ಅನ್ನುವ ಹೆಸರನ್ನ ಕೇಳಿರಬಹುದು. ರಾಮನ 2 ಮಕ್ಕಳಲ್ಲಿ ಕುಶಾ ಕೂಡ ಒಬ್ಬ. ಈತ ಅಪ್ಪನಂತೆ ಪರಾಕ್ರಮಿ. ಅದರಲ್ಲೂ ಬೆಲ್ವಿದ್ಯೆಯಲ್ಲಿ ತನ್ನ ತಂದೆಯನ್ನೇ ಕುಶಾ ಸೋಲಿಸಿದ್ದ. ಅಲ್ಲಿಗೆ ಕುಶನ ಸಾಮರ್ಥ್ಯ ಯಾವ ರೀತಿ ಇರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಲ್ವಿದ್ಯೆಯಲ್ಲಿ ರಾಮನನ್ನ ಸೋಲಿಸೋದು ಅಂದ್ರೆ ಸುಮ್ಮನೆನಾ ಹೇಳಿ. ಇದೀಗ ಈ ವೀರಾದಿ ವೀರನ ಹೆಸರನ್ನ ಭಾರತದ ಹೊಸ ರಕ್ಷಾ ಕವಚಕ್ಕೆ ಇಡ್ಲಾಗಿದೆ. ಹೌದು, ಭಾರತ ನಿರ್ಮಾಣ ಮಾಡಿರುವ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಕುಶಾ ಅನ್ನುವ ಹೆಸರಿಡಲಾಗಿದೆ. ಒಂದ್ ವೇಳೆ ವೈರಿ ರಾಷ್ಟ್ರಗಳ ಡ್ರೋನ್ಗಳು ಅಥವಾ ಮಿಸೈಲ್ಗಳು ಸುದರ್ಶನ ಚಕ್ರವನ್ನ ದಾಟಿ ಬಂದರೂ ಕೂಡ ಅದನ್ನ ತಡೆಯೋದಕ್ಕೆ ಮತ್ತೊಬ್ಬ ನಿಂತಿರ್ತಾನೆ, ಆತನೇ ಕುಶಾ. ಈತನನ್ನ ದಾಟಿ ಬರೋದು ಅಷ್ಟೊಂದು ಸುಲಭದ ಮಾತು ಖಂಡಿತ ಅಲ್ಲ. ಸುಮ್ಮನೆ ಬಿಲ್ಡಪ್ ಕೊಟ್ರೆ ನಿಮ್ಗೆ ಅರ್ಥವಾಗ್ಲಿಕ್ಕಿಲ್ಲ. ಕುಶಾ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗೊತ್ತಾದ್ರೆ ಮಾತ್ರ ಕುಶನ ವೀರತ್ವದ ಬಗ್ಗೆ ನಿಮ್ಗೆ ಅರ್ಥವಾಗೋದು. ಮೊದಲೇ ಹೇಳಿಬಿಡ್ತೀವಿ ಕೇಳಿ. ಭಾರತ ನಿರ್ಮಾಣ ಮಾಡಿರುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಮೆರಿಕಾದ ಥಾಡ್ ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮೀರಿಸುತ್ತೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. 400 ಕಿಲೋಮೀಟರ್ ದೂರದಲ್ಲಿ ಹಾರಿ ಬರುವ ಯಾವುದೇ ಮಿಸೈಲ್ ಅನ್ನ ಕೂಡ ಗುರುತಿಸಿ ಆಕಾಶದಲ್ಲೇ ಪುಡಿಗಟ್ಟುತ್ತೆ. ಆದರೆ ಕುಶಾ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ 3 ವಿಧದ ಮಿಸೈಲ್ಗಳನ್ನು ಉಡಾಯಿಸಬಹುದು. 150 ಕಿಲೋಮೀಟರ್ನಿಂದ ಹಾರಿ ಬರುವ ಮಿಸೈಲ್ಗಳು, 250ರಿಂದ 300 ಕಿಲೋಮೀಟರ್ ರೇಂಜ್ನಲ್ಲಿ ಬರುವ ಮಿಸೈಲ್ಗಳು ಹಾಗೂ 400 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳನ್ನ ಕೂಡ ಇದು ಗುರುತಿಸಿ ಉಡೀಸ್ ಮಾಡುತ್ತೆ. ಅಂದ್ರೆ ಸುದರ್ಶನ ಚಕ್ರಕ್ಕೆ ಇದು ಸರಿ ಸಮಾನವಾಗಿದೆ ಅಂತ ಅರ್ಥ. ಇನ್ನು ಇದನ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಕೂಡ ಬಳಕೆ ಮಾಡಬಹುದು. ಇದರ ಶಕ್ತಿ ಸಾಮರ್ಥ್ಯ ಗೊತ್ತಾಗುತ್ತಿದ್ದಂತೆ ಬೇಡಿಕೆ ಹೆಚ್ಚಾಗಿದೆ. ನಮಗೂ ಕೂಡ ಕುಶಾ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂತ ದೊಡ್ಡ ದೊಡ್ಡ ದೇಶಗಳೇ ಭಾರತದ ಬೆನ್ನು ಬಿದ್ದಿದೆ. ಹೀಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಪ್ರೊಡಕ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಇದರ ಉತ್ಪಾದನೆ ನಡೀತಾ ಇದೆ. BEL ಹೇಳ್ತಾ ಇರುವ ಪ್ರಕಾರ
ಭಾರತದ ರಕ್ಷಣಾ ಇಲಾಖೆಯಿಂದ 40,000 ಕೋಟಿ ಮೌಲ್ಯದ ಆರ್ಡರ್ ಈ ಕಂಪನಿಗೆ ಬಂದಿದ್ಯಂತೆ. ಇದೆಲ್ಲ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಈಗಾಗಲೇ ನಮ್ಮ ಬಳಿ ರಷ್ಯಾದಿಂದ ಖರೀದಿ ಮಾಡಿದ S-400 ಇದೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದಕ್ಕೆಲ್ಲ ಖರ್ಚು ಮಾಡಿರುವ ಭಾರತ ಮತ್ತೆ ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಯಾಕೆ ರೆಡಿ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಮೂಡಿರಬಹುದು. ಇದಕ್ಕೆ ಹಲವು ಕಾರಣಗಳಿದೆ. ಮೊದಲನೇದಾಗಿ ಅವಲಂಬನೆ ಕಡಿಮೆ ಮಾಡುವುದು. ರಷ್ಯಾ ನಮ್ಮ ಎಷ್ಟೇ ಆಪ್ತ ದೇಶವಾದರೂ ಪರಿಸ್ಥಿತಿಗಳು ಒಮ್ಮೊಮ್ಮೆ ಯಾವ ರೀತಿ ಕೂಡ ಬರಬಹುದು. ಹೀಗಾಗಿ ನಮ್ಮಲ್ಲೇ ಅತ್ಯಾಧುನಿಕ ಅಸ್ತ್ರಗಳಿದ್ರೆ ಬೇರೆ ದೇಶಗಳಿಗೆ ಅವಲಂಬನೆ ಆಗೋದು ಕಡಿಮೆ ಆಗುತ್ತೆ. ಎರಡನೇದು, ನಮ್ಮಲ್ಲಿ ಕೂಡ ಅತ್ಯಾಧುನಿಕ ಉಪಕರಣಗಳನ್ನು ರೆಡಿ ಮಾಡುವ ಸಾಮರ್ಥ್ಯ ಇದೆ ಅನ್ನೋದು ತೋರಿಸೋದು. ಮೂರನೇದು ಬಿಸ್ನೆಸ್. ನಾವು ಆರಂಭದಲ್ಲೇ ಹೇಳಿದಂತೆ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಹಲವು ದೇಶಗಳು ಮುಂದೆ ಬಂದಿದೆ. ಇದರಿಂದ ಭಾರತಕ್ಕೆ ಲಾಭ ಕೂಡ ಆಗುತ್ತೆ. ಕೇವಲ ಕುಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಲ್ಲ, ಬೇರೆ ಬೇರೆ ರಕ್ಷಣಾ ಉಪಕರಣಗಳಿಗೆ ಕೂಡ ಬೇಡಿಕೆಗಳು ಬರ್ತಾ ಇದೆ. ಅದರಲ್ಲೂ ಮೇಕ್ ಇನ್ ಇಂಡಿಯಾ ಉಪಕರಣಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಹಾಗಂತ ಭಾರತ ಕೇವಲ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಮಾತ್ರ ಮುನ್ನುಗ್ಗುತ್ತಿದೆ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಭಾರತ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. ಕಂಟೈನರ್ ಶಿಪ್ ಕ್ಷೇತ್ರದಲ್ಲಿ ಕೂಡ ಭಾರತಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ. ಕಂಟೈನರ್ ಶಿಪ್ಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಸರಕು ಸಾಗಣೆ ಮಾಡೋದಕ್ಕೆ ಇವುಗಳ ಬಳಕೆ ತುಂಬಾನೇ ಮುಖ್ಯ. ಆದರೆ ಭಾರತ ಈ ವಿಚಾರದಲ್ಲಿ ಬೇರೆ ದೇಶಗಳನ್ನೇ ಇಲ್ಲಿವರೆಗೆ ಅವಲಂಬಿಸಿಕೊಂಡಿತ್ತು. ಸದ್ಯ ಭಾರತ ಬಳಕೆ ಮಾಡ್ತಾ ಇರುವ ಆಯಿಲ್ ಟ್ಯಾಂಕರ್ ಶಿಪ್ಗಳು ಕೂಡ ವಿದೇಶಿ ನಿರ್ಮಿತ. ಈ ಅವಲಂಬನೆಯನ್ನ ಕೂಡ ಕಡಿಮೆ ಮಾಡೋದಕ್ಕೆ ಭಾರತ ಈಗ ಮುಂದಾಗಿದೆ. ಈ ಕ್ಷೇತ್ರದಲ್ಲಿ ಬರೋಬ್ಬರಿ 85,000 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಹಾಗಂತ ಇದು ಕಡಿಮೆ ಅವಧಿಯ ಯೋಜನೆ ಅಲ್ಲ. ಒಂದೆರಡು ವರ್ಷದಲ್ಲಿ ಈ ಆಯಿಲ್ ಟ್ಯಾಂಕರ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಇದು ದಶಕಗಳ ಯೋಜನೆ. ಭಾರತ ಲೆಕ್ಕಾಚಾರ ಹಾಕಿರುವ ಪ್ರಕಾರ 2040 ಹೊತ್ತಿಗೆ 100ಕ್ಕೂ ಹೆಚ್ಚು ಕ್ರೂಡ್ ಆಯಿಲ್ ಟ್ಯಾಂಕರ್ಗಳ ನಿರ್ಮಾಣ ಭಾರತದಲ್ಲಿ ನಡೆಯಲಿದೆಯಂತೆ. ಅಲ್ಲಿಗೆ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಭಾರತ ಸ್ವತಂತ್ರ್ಯವಾಗುತ್ತೆ. ಯಾರ ಅವಲಂಬನೆಯ ಅಗತ್ಯ ಕೂಡ ಇರೋದಿಲ್ಲ. ಹಂತ ಹಂತವಾಗಿ ಈ ಯೋಜನೆ ಸಂಪೂರ್ಣಗೊಳ್ಳಲಿದೆ. 2040 ಹೊತ್ತಿಗೆ ಈ ಯೋಜನೆ ಕಂಪ್ಲೀಟ್ ಆಗುವ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಒಂದು ಸರ್ಕಾರ ಯಾವ ರೀತಿಯೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡಿ ನಮಗೆಲ್ಲ ಇದು ಸಿಲ್ಲಿ ಅಂತ ಅನಿಸಬಹುದು. ಆದರೆ ಭವಿಷ್ಯದಲ್ಲಿ ಇದೆಲ್ಲ ತುಂಬಾನೇ ಮುಖ್ಯವಾಗುತ್ತೆ. ಈಗ ಯಾವ ದೇಶಗಳನ್ನ ಕೂಡ ನಂಬೋ ಹಾಗಿಲ್ಲ. ಉದಾಹರಣೆಗೆ ಟ್ರಂಪ್ ಅನ್ನೇ ತೆಗೆದುಕೊಳ್ಳಿ. ಮೋದಿ ನನ್ನ ಫ್ರೆಂಡು ಅಂತ ಯಾವ ರೀತಿ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾನೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಬೇರೆ ದೇಶಗಳನ್ನ ಅವಲಂಬನೆ ಆಗೋದು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ನಮ್ಮಲ್ಲೇ ಎಲ್ಲ ವ್ಯವಸ್ಥೆಗಳಿದ್ರೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಹೀಗಾಗಿ ಭವಿಷ್ಯದ ದೃಷ್ಟಿಯಿಂದ ಆಯಿಲ್ ಟ್ಯಾಂಕರ್ಗಳ ನಿರ್ಮಾಣಕ್ಕೆ ಇಷ್ಟೊಂದು ಹಣವನ್ನು ಸುರಿಸಲಾಗ್ತಾ ಇದೆ. ಸ್ನೇಹಿತರೆ, ಭಾರತಕ್ಕೆ ಕಚ್ಚಾ ತೈಲದ ಅವಶ್ಯಕತೆ ಎಷ್ಟಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಭಾರತ ಈಗ ಕ್ರೂಡ್ ಆಯಿಲ್ ಅನ್ನ ತರಿಸಿಕೊಳ್ತಾ ಇರೋದು ಬೇರೆ ದೇಶಗಳ ಕಂಟೈನರ್ ಶಿಪ್ಗಳಿಂದ. ಸ್ವಂತ ಇರೋದಕ್ಕೂ ಬಾಡಿಗೆ ಕೊಟ್ಟು ತರಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹೀಗಾಗಿ ನಮ್ಮಲ್ಲೇ ಎಲ್ಲ ವ್ಯವಸ್ಥೆ ಇದ್ರೆ ಬೇರೆ ದೇಶಗಳಿಂದ ತರಿಸೋದು ಕೂಡ ಉಳಿಯುತ್ತೆ, ಅವಲಂಬನೆ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಇದರ ಹಿಂದಿನ ಮಾಸ್ಟರ್ ಪ್ಲಾನ್. ಒಂದು ಕಾಲದಲ್ಲಿ ಚೀನಾ ಮಾತ್ರ ಈ ರೀತಿ ಯೋಚನೆ ಮಾಡ್ತಾ ಇತ್ತು. ಅದೇನಿದ್ರೂ ಭವಿಷ್ಯದ ಬಗ್ಗೆ ನೋಡ್ತಾ ಇತ್ತು. ಆದರೆ ಈಗ ಭಾರತ ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನೋದು ಹೆಮ್ಮೆಯ ವಿಷಯ. ಭಾರತದ ಈ ಯೋಜನೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.